ಎಲ್ಲರಿಗೂ ನಮಸ್ಕಾರ. ಭಾರತದ ಇತಿಹಾಸವನ್ನ ಅಧ್ಯಯನ ಮಾಡಬೇಕು ಅಂದಾಗ ನಮ್ಗೆ ಆಧಾರಗಳು ಬಹುಮುಖ್ಯ ಆಗುತ್ತೆ. ಹಾಗಾಗಿ ಮೊದಲನೇ ಅಧ್ಯಾಯ ಚಾರಿತ್ರಿಕ ಆಧಾರಗಳು ಅಂತ ಹೇಳಿ ಇಲ್ಲಿಂದ ಪ್ರಾರಂಭವನ್ನ ಮಾಡೋಣ. ಇತಿಹಾಸ ಅಂತ ಹೇಳಿದ್ರೆ ಗತಕಾಲದಲ್ಲಿ ನಡೆದಂತಹ ಘಟನೆಗಳ ದಾಖಲೆ ಅಂತ ಹೇಳಿ. ಆ ದಾಖಲೆಗಳು ಅಥವಾ ಸೋರ್ಸ್ ಅಂತ ಏನ್ ಹೇಳಿ ಕರಿತೀವಿ, ಅದ್ರಿಂದ ನಾವು ಇತಿಹಾಸವನ್ನ ಕಟ್ಕೊಡ್ಬೇಕಾಗತ್ತೆ. ಆಧಾರಗಳು ಅಂತಕ್ಕಂಥದ್ದು ಇತಿಹಾಸವನ್ನ ರಚನೆ ಮಾಡೋದಿಕ್ಕೆ ಅಡಿಗಲ್ಲಾಗಿದೆ ಅಂತ ಹೇಳಿ. ಅಂದ್ರೆ ನಾವು ಒಂದು ಬಿಲ್ಡಿಂಗ್ ಅನ್ನ ಕಟ್ಟಬೇಕಾದ್ರೆ ಫೌಂಡೇಶನ್ ಅಂತಕ್ಕಂಥದ್ದು ಅಥವಾ ತಳಪಾಯ ಅಂತ ಹೇಳ್ತೀವಿ, ಅದು ಹೇಗೆ ಮುಖ್ಯ ಆಗತ್ತೋ ಹಾಗೆ ಇತಿಹಾಸಕ್ಕೂ ಸಹ ಆಧಾರಗಳು ಅಂತಕ್ಕಂಥದ್ದು ಇತಿಹಾಸದ ರಚನೆಗೆ ಅಡಿಗಲ್ಲಾಗಿದೆ. ಆಧಾರಗಳಿಲ್ಲದೆ ಬಹುಶಃ ಇತಿಹಾಸವನ್ನ ರಚನೆ ಮಾಡೋದಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ನಾವ್ ಹೇಳ್ತೀವಿ ನೋ ಸೋರ್ಸ್ ನೋ ಹಿಸ್ಟ್ರಿ ಅಂತ ಹೇಳಿ. ಭಾರತವು ವಿಶ್ವದ ಇತರ ದೇಶಗಳಿಗಿಂತ ಭಿನ್ನವಾದ ಇತಿಹಾಸವನ್ನ ಹೊಂದಿದೆ ಅನ್ಬೋದು. ಹಾಗೆ ಭಾರತ ತನ್ನದೇ ಆದ ಪ್ರಾಚೀನತೆಯ ಬಗ್ಗೆ ಸಂಪೂರ್ಣ ಪ್ರಜ್ಞೆಯನ್ನ ಹೊಂದಿರತಕ್ಕಂತ ಸಂಸ್ಕೃತಿಯನ್ನ ಹೊಂದಿದೆ. ಆದ್ರೆ ಕೆಲವು ವಿದ್ವಾಂಸರು ಹೇಳ್ತಾರೆ ಪ್ರಾಚೀನ ಭಾರತೀಯರಿಗೆ ಐತಿಹಾಸಿಕ ಪ್ರಜ್ಞೆ ಇರಲಿಲ್ಲ ಅಂತ ಹೇಳಿ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಅದರಲ್ಲಿ ಎಸ್ಪೆಷಲಿ 11ನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ನೀಡಿದಂತಹ ಅರಬ್ ಪ್ರವಾಸಿ ಮುಸ್ಲಿಂ ಇತಿಹಾಸಕಾರ ಏನಿದ್ದಾರೆ ಅಲ್ಬರೂನಿ ಅಂತ ಹೇಳಿ, ಈತ ಹೇಳ್ತಾನೆ ಭಾರತೀಯರು ಏನಿದ್ದಾರೆ ಅವರು ಐತಿಹಾಸಿಕ ಪ್ರಜ್ಞೆ ಇಲ್ಲದ ಅನನುಭವಿಗಳು ಅಂತ ಹೇಳಿ ಕರೀತಾರೆ. ಅವರು ಐತಿಹಾಸಿಕ ಘಟನೆಗಳ ನಿರೂಪಣೆಗೆ ಮಹತ್ವವನ್ನ ಕೊಟ್ಟಿಲ್ಲ. ಅವರ ಹಿಂದಿನ ಇತಿಹಾಸವನ್ನ ಕೇಳಿದ್ರೆ ಲಾವಣಿ ಹಾಡಲು ಪ್ರಾರಂಭಿಸ್ತಾರೆ ಅಂತ ಹೇಳ್ತಾರೆ. ಸೊ ಇನ್ನೊಂದು ಇತಿಹಾಸವನ್ನ ನಾವು ಪೂರ್ವ ಇತಿಹಾಸ ಕಾಲ ಅಥವಾ ಪ್ರೀ ಹಿಸ್ಟ್ರಿ ಅಂತ ಏನ್ ಕರಿತೀವಿ, ಮತ್ತೆ ಇತಿಹಾಸ ಕಾಲ ಹಿಸ್ಟ್ರಿ ಅಂತ ಹೇಳಿ ವರ್ಗೀಕರಿಸುತ್ತೇವೆ. ನಾವು ಪ್ರಾಚೀನ ಇತಿಹಾಸದ ಆಧಾರಗಳನ್ನ ಎರಡ್ ಭಾಗವಾಗಿ ನೋಡ್ತೀವಿ. ಮೊದಲನೇದು ಪ್ರಾಕ್ತನಾಧಾರಗಳು ಅಂತ ಹೇಳಿ, ಆಮೇಲೆ ಸಾಹಿತ್ಯಾಧಾರಗಳು. ಪ್ರಾಕ್ತನಾಧಾರಗಳಲ್ಲಿ ಶಾಸನಗಳು ಬರುತ್ತೆ, ನಾಣ್ಯಗಳು, ಭೂ ಉತ್ಖನನಗಳು ಮತ್ತೆ ಸ್ಮಾರಕಗಳು ಅಂತ ಹೇಳಿ. ಸಾಹಿತ್ಯಾಧಾರಗಳಲ್ಲಿ ದೇಶೀಯ ಸಾಹಿತ್ಯ, ವಿದೇಶಿಯ ಸಾಹಿತ್ಯ ಅಂತ ಹೇಳಿ. ದೇಶೀಯ ಸಾಹಿತ್ಯದಲ್ಲಿ ಧಾರ್ಮಿಕ ಸಾಹಿತ್ಯ, ಐತಿಹಾಸಿಕ ಸಾಹಿತ್ಯ, ಸಂಗಮ್ ಸಾಹಿತ್ಯ, ವೈಜ್ಞಾನಿಕ ಸಾಹಿತ್ಯ ಅಂತ ಹೇಳಿ. ವಿದೇಶಿ ಸಾಹಿತ್ಯದಲ್ಲಿ ಗ್ರೀಕರ ಬರವಣಿಗೆಗಳು, ಚೀನಿಯರ ಬರವಣಿಗೆಗಳು, ಅರಬ್ಬರ ಬರವಣಿಗೆಗಳು, ಮುಸ್ಲಿಮರ ದಾಖಲೆಗಳು ಅಂತ ಹೇಳಿ. ನಮ್ಮ ಈ ಪುರಾತತ್ವ ಶಾಸ್ತ್ರ ಅಂತಕ್ಕಂಥದ್ದು ಏನಿದೆ, ಇದು ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳೇನಿದೆ ಅದನ್ನ ಅಧ್ಯಯನ ಮಾಡುತ್ತೆ ಅಂತ ಹೇಳ್ಬೋದು. ಭಾರತದಲ್ಲಿ ಪುರಾತತ್ವ ಶಾಸ್ತ್ರ ಅಂತಕ್ಕಂಥದ್ದು ಭಾರತಕ್ಕೆ ಬ್ರಿಟಿಷರು ಬಂದ ನಂತರದಲ್ಲಿ ಇದರ ಬಗ್ಗೆ ಅಧ್ಯಯನ ಪ್ರಾರಂಭವಾಗುತ್ತೆ. ಅದಕ್ಕೂ ಮುಂಚೆ ಏನಾಗುತ್ತೆ, ಇದರ ಬಗ್ಗೆ ಭಾರತೀಯರ ಆಸಕ್ತಿ ಅಂತಕ್ಕಂಥದ್ದು ಕಂಡು ಬರಲ್ಲ. ಹಾಗೆ ಭಾರತದಲ್ಲಿ ಪುರಾತತ್ವ ಸಂಶೋಧನೆಗೆ ಅಡಿಪಾಯವನ್ನ ಹಾಕಿದಂತ ಕೀರ್ತಿ ಕಲ್ಕತ್ತಾ ನ್ಯಾಯಾಲಯದ ನ್ಯಾಯಾಧೀಶನಾಗಿದ್ದಂತಹ ಸರ್ ವಿಲಿಯಂ ಜೋನ್ಸ್ಗೆ ಸಲ್ಲತ್ತೆ ಎನ್ಬೋದು. ಈತ 1784ರಲ್ಲಿ ಕಲ್ಕತ್ತಾದಲ್ಲಿ ದಿ ರಾಯಲ್ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂಬ ಸಂಸ್ಥೆಯನ್ನ ಸ್ಥಾಪಿಸುವ ಮೂಲಕ ಏನ್ ಮಾಡ್ತಾನೆ, ಪುರಾತನ ಅವಶೇಷಗಳ ಸಂಶೋಧನೆಗೆ ನಾಂದಿಯನ್ನ ಹಾಡ್ತಾರೆ. ಹಾಗೆ ಜೋನ್ಸ್ ಏನಿದ್ದಾರೆ, ಈತ ಕಾಳಿದಾಸನ ಶಾಕುಂತಲ ಮತ್ತೆ 1792ರಲ್ಲಿ ಗೀತ ಗೋವಿಂದನ ಅನುವಾದ ಮಾಡ್ತಾರೆ. ಇನ್ನ ಚಾರ್ಲ್ಸ್ ವಿಲ್ಕಿನ್ಸ್ ಅಂತಕ್ಕಂಥವನು ಸಂಸ್ಕೃತ ಕೃತಿಯ ಭಗವದ್ಗೀತಾ 1784ರಲ್ಲಿ ಈತ ಇಂಗ್ಲಿಷ್ಗೆ ಅನುವಾದವನ್ನ ಮಾಡ್ತಾರೆ. ಹಾಗೆ 1787ರಲ್ಲಿ ಈತ ಹಿತೋಪದೇಶವನ್ನ ಅನುವಾದ ಮಾಡ್ದ ಅಂತ ಹೇಳಿ. ಇನ್ನ ಜೇಮ್ಸ್ ಪ್ರಿನ್ಸೆಪ್ ಅಂತಕ್ಕಂತಹ ಒಬ್ಬ ಸಂಶೋಧಕ ಏನಿದ್ದಾನೆ, ಈತ ಅಶೋಕನ ಹಲವು ಶಾಸನಗಳನ್ನ ಪತ್ತೆ ಹಚ್ಚಿ 1837ರಲ್ಲಿ ಅಶೋಕನ ಶಾಸನಗಳು ಎಂಬತಕ್ಕಂತಹ ಗ್ರಂಥವನ್ನ ಈತ ಪ್ರಕಟಿಸ್ತಾನೆ. 1862ರಲ್ಲಿ ಬ್ರಿಟಿಷ್ ಸರ್ಕಾರ ಅಲೆಕ್ಸಾಂಡರ್ ಕರ್ನಿಗ್ಹ್ಯಾಮ್ನನ್ನ ಭಾರತದ ಪುರಾತತ್ವ ಶಾಸ್ತ್ರ ಇಲಾಖೆಯ ಅಧಿಕಾರಿಯನ್ನಾಗಿ ನೇಮಿಸುತ್ತೆ. 1862ರಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯನ್ನ ಸ್ಥಾಪಿಸುವ ಮೂಲಕ ಭಾರತದಲ್ಲಿ ಪುರಾತತ್ವ ಶಾಸ್ತ್ರದ ಉಗಮಕ್ಕೆ ನಾಂದಿಯನ್ನ ಹಾಡ್ತಾನೆ. ಹಾಗಾಗಿ ನಾವು ಈತನನ್ನ ಪುರಾತತ್ವ ಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರಿತೀವಿ. ಹಾಗೆ ಬ್ರಿಟಿಷರ ವೈಸ್ರಾಯದಂತಹ ಲಾರ್ಡ್ ಕರ್ಜನ್ ಏನಿದಾನೆ, ಈತ ಭಾರತದ ಐತಿಹಾಸಿಕ ಸ್ಮಾರಕಗಳ ಮಹತ್ವವನ್ನ ಮನಗಂಡು ಅವುಗಳ ಸಂರಕ್ಷಣೆಗಾಗಿ 1902ರಲ್ಲಿ ಪುರಾತನ ಸ್ಮಾರಕಗಳ ಸಂರಕ್ಷಣಾ ಕಾಯ್ದೆಯನ್ನ ಜಾರಿಗೊಳಿಸ್ತಾನೆ. ಹಾಗೆ ಉತ್ಖನನ ಅಂತ ಹೇಳಿದ್ರೆ ಏನು ಅಂತ ನೋಡೋಣ.
ಉತ್ಖನನ ಅಂತ ಹೇಳಿದ್ರೆ ನಾವು ಇಂಗ್ಲಿಷ್ ಅಲ್ಲಿ ಎಕ್ಸ್ಕವೇಷನ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಭೂಗರ್ಭದಲ್ಲಿ ಹುದುಗಿ ಹೋಗಿರ್ತಕ್ಕಂತಹ ಈ ಗತಕಾಲದ ಅವಶೇಷಗಳು ಅಥವಾ ಪಳಿಯುಳಿಕೆಗಳು ಅಂತ ಏನ್ ಕರಿತೀವಿ, ಇವನ್ನ ಹೊರತೆಗೆದು ಅವುಗಳ ಸಹಾಯದಿಂದ ಇತಿಹಾಸವನ್ನ ರಚಿಸೋದಿಕ್ಕೆ ನಾವು ಉತ್ಖನನ ಅಂತ ಹೇಳಿ ಕರಿತೀವಿ. ಸೊ ಉತ್ಖನನದಲ್ಲಿ ಏನ್ ದೊರೀತವೆ ಆ ಅವಶೇಷಗಳನ್ನ ನಾವು ಏನ್ ಮಾಡ್ತೀವಿ, ಅವುಗಳ ಕಾಲವನ್ನ ನಿರ್ಣಯ ಮಾಡೋದಿಕ್ಕೆ C14 ಅಂತಕ್ಕಂತಹ ಒಂದು ವೈಜ್ಞಾನಿಕ ಉಪಕರಣವನ್ನ ಸಹ ಬಳಸ್ತೀವಿ ಅಂತ ಹೇಳಿ. ಸೊ ಈ ಉತ್ಖನನ ಮಾಡೋದಿಕ್ಕೆ ಪುರಾತತ್ವಜ್ಞರು ಅಂತ ಏನ್ ಕರಿತೀವಿ, ಇದಕ್ಕೆ ಅದರದ್ದೇ ಆದ ಪರಿಣಿತಿ ಮತ್ತು ತರಬೇತಿಯನ್ನು ಅವರು ಪಡ್ಕೊಂಡಿರ್ತಾರೆ. ಹಾಗೆ ಪುರಾತತ್ವ ಇಲಾಖೆಯ ಅಧಿಕಾರಿಗಳಾದಂತಹ ದಯಾರಾಮ್ ಸಹಾನಿ 1921ರಲ್ಲಿ ಈತ ಹರಪ್ಪ ನಗರವನ್ನ, ಹಾಗೆ 1922ರಲ್ಲಿ R.D. ಬ್ಯಾನರ್ಜಿ ಅಂತಕ್ಕಂಥವ್ರು ಮೊಹೆಂಜೊದಾರೋ ನಗರವನ್ನ ಕಂಡುಹಿಡಿಯುವ ಮೂಲಕ ಒಂದು ವಿಶ್ವವಿಖ್ಯಾತ ನಾಗರಿಕತೆಯ ಸಂಶೋಧನೆಗೆ ಮುನ್ನುಡಿಯನ್ನ ಬರೆದ್ರು ಅಂತ ಹೇಳ್ಬೋದು. ಆಗ್ನೇಯ ಏಷ್ಯಾದಲ್ಲಿ ಭೂ ಸಂಶೋಧನೆಯನ್ನ ಕೈಗೊಂಡು ಕಾಂಬೋಡಿಯಾದ ಆಂಕರ್ ವಾಟ್, ಏನಿಲ್ಲಿ ಕಾಣಿಸ್ತಾ ಇದೆಯಲ್ಲ ಕಾಂಬೋಡಿಯಾದ ಇದು ಆಂಕರ್ ವಾಟ್ ಅಂತಕ್ಕಂಥದ್ದು, ಇಲ್ಲಿ ಇದು ಸೂರ್ಯ ದೇವಾಲಯ ಅಂತ ಹೇಳಿ ಕರಿತೀವಿ. ಹಾಗೆ ಜಾವಾ ದ್ವೀಪದ ಬೋರ್ಬೋದರ್ ಅಂತಕ್ಕಂಥಲ್ಲಿ ಭಾರತೀಯ ಪ್ರಾಚ್ಯ ಸ್ಮಾರಕಗಳನ್ನ ಪತ್ತೆ ಹಚ್ಚಲಾಗಿದೆ. ಹಾಗೆ ಅಮರಾವತಿ ಇರ್ಬೋದು, ನಾಗಾರ್ಜುನಕೊಂಡ, ನಾಸಿಕ್, ಕಾರ್ಲೆ, ಕರ್ನಾಟಕದ ಸನ್ನತಿ, ಚಂದ್ರಗಿರಿ, ಚಂದ್ರವಳ್ಳಿ, ಇಲ್ಲೆಲ್ಲ ಸಂಶೋಧನೆಯನ್ನು ನಡೆಸಿ ಅಶೋಕನ ಕಾಲದ ಬೌದ್ಧ ಸ್ತೂಪಗಳ ಅವಶೇಷಗಳನ್ನ ಬೆಳಕಿಗೆ ತರಲಾಯಿತು. ಹಾಗೆ ದೇಶದ ವಿವಿಧ ಭಾಗಗಳಲ್ಲಿ ಶಿಲಾಯುಗದ ಮಾನವನ ನೆಲೆಗಳು ಅಂತ ಹೇಳಿ ಸೈಟ್ಸ್ ಅಂತ ಹೇಳಿ ಕರಿತೀವಿ, ಅದು ಇರ್ಬೋದು. ಆ ಬೂದಿ ದಿಬ್ಬಗಳು ಅಂದ್ರೆ ಆಶ್ಮೋಡ್ಸ್ ಅಂತ ಹೇಳಿ ಕರಿತೀವಿ. ಹಾಗೆ ಕಲ್ಲಿನ ಆಯುಧಗಳು ಅಂತ ಹೇಳಿ ಹ್ಯಾಂಡ್ ಆಕ್ಸಿಸ್ ಇರ್ಬೋದು. ಹಾಗೆ ತಲೆಬುರುಡೆಗಳು ಇರ್ಬೋದು. ಈ ಹಲವಾರು ಕುರುಹುಗಳು ನಮಗೆ ಲಭ್ಯವಾಗಿವೆ ಅಂತ ಹೇಳ್ಬೋದು. ಶಾಸನಗಳು ಅಂತ ಹೇಳಿ ನಾವು ಶಾಸನಗಳ ಅಧ್ಯಯನಕ್ಕೆ ಏನಂತ ಹೇಳಿ ಕರಿತೀವಿ, ಶಾಸನ ಶಾಸ್ತ್ರ ಅಂತ ಹೇಳಿ ಕರಿತೀವಿ. ಶಾಸನ ಅಂತ ಹೇಳಿದ್ರೆ ಲಿಖಿತ ದಾಖಲೆಗಳು ಅಂತ ಹೇಳಿ ಅರ್ಥ. ಪ್ರಾಚೀನ ಕಾಲದ ರಾಜರು ಏನ್ ಮಾಡ್ತಾ ಇದ್ರು, ಅವರು ತಮ್ಮ ಸಾಧನೆಗಳನ್ನ ಮುಂದಿನ ಪೀಳಿಗೆಗೆ ತಿಳಿಪಡಿಸ್ಬೇಕು ಅಂದಾಗ ಅದನ್ನ ಕಲ್ಲು ಬಂಡೆಗಳ ಮೇಲೆ ಇರ್ಬೋದು, ಸ್ತಂಭಗಳ ಮೇಲೆ ಇರ್ಬೋದು, ತಾಮ್ರದ ಹಲಗೆಗಳ ಮೇಲೆ ಕೆತ್ತಿಸಿರ್ತಕ್ಕಂತಹ ದಾಖಲೆಗಳಿಗೆ ನಾವು ಶಾಸನ ಅಂತ ಹೇಳಿ ಕರಿತೀವಿ. ಸೊ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಿಲಾಶಾಸನಗಳನ್ನ ಜಾರಿಗೆ ತಂದಂತಹ ಕೀರ್ತಿ ಅಶೋಕ ಚಕ್ರವರ್ತಿಗೆ ಸಲ್ಲತ್ತೆ. ಹಾಗಾಗಿ ನಾವು ಆತನನ್ನ ಶಿಲಾಶಾಸನಗಳ ರಾಜ ಅಂತ ಹೇಳಿ ಕರಿತೀವಿ. ಸಮುದ್ರಗುಪ್ತ ಕೆತ್ತಿಸಿರ್ತಕ್ಕಂತಹ ಅಲಾಬಾ ಸ್ತಂಭ ಶಾಸನ ಏನಿದೆ, ಇದು ಆತನ ಸಾಧನೆಗಳು ಮತ್ತು ದಿಗ್ವಿಜಯಗಳ ಮೇಲೆ ಬೆಳಕನ್ನು ಚೆಲ್ಲುತ್ತೆ ಎಂಬುದು. ಹಾಗೆ ಶಾಸನಗಳಲ್ಲಿ ಹಲವಾರು ವಿಧಗಳಿದೆ. ಫಾರ್ ಎಕ್ಸಾಂಪಲ್ ಬಂದಾಗ ರಾಜಶಾಸನ, ರಾಜನ ಆಜ್ಞೆಗಳನ್ನ ಹೊರಡಿಸಿರ್ತಾರೆ, ಅದನ್ನು ರಾಜಶಾಸನ ಅಂತ ಹೇಳಿ ಕರಿತೀವಿ. ಪ್ರಶಸ್ತಿ ಶಾಸನ ಅಂತ ಹೇಳಿ ಬಂದಾಗ ಫಾರ್ ಎಕ್ಸಾಂಪಲ್ ಐಹೊಳೆ ಪ್ರಶಸ್ತಿ ಶಾಸನ ಅಂತ ಇದೆ. ಆಮೇಲೆ ದಾನ ಶಾಸನ ಅಂದ್ರೆ ಯಾವುದೋ ದೇವಾಲಯಕ್ಕೋ ಅಥವಾ ಏನ್ ಮಾಡ್ತಾರೆ ಅಥವಾ ಅಗ್ರಹಾರಗಳಿಗೂ ದಾನವನ್ನ ಕೊಟ್ಟಿರ್ತಾರೆ, ಅದನ್ನ ದಾನ ಶಾಸನ ಅಂತ ಹೇಳಿ ಕರಿತೀವಿ. ಇನ್ನ ವೀರಗಲ್ಲುಗಳಿಗೆ ಬಂದಾಗ ಯಾವುದೋ ರಾಜ ಯುದ್ಧದಲ್ಲಿ ಮರಣವನ್ನ ಹೊಂದಿರ್ತಾನೆ, ಸೊ ಆತರ ನೆನಪಿಗೋಸ್ಕರ ಈ ತರ ಏನು ವೀರಗಲ್ಲು ಅಥವಾ ಹೀರೋ ಸ್ಟೋನ್ ಅಂತ ಹೇಳಿ ಹಾಕಿಸ್ತಾ ಇದ್ರು. ಮತ್ತೆ ರಾಜ ಯುದ್ಧದಲ್ಲಿ ಮರಣ ಹೊಂದಿದಾಗ ಆತನ ಮಡದಿ ಸತಿ ಆಗ್ತಾ ಇದ್ಲು, ಅಂದ್ರೆ ಅಗ್ನಿ ಪ್ರವೇಶವನ್ನು ಮಾಡ್ತಾ ಇದ್ಲು. ಆಕೆಯ ನೆನಪಿಗೆ ಈ ತರ ಸತಿಗಲ್ಲುಗಳು ನಮಗೆ ಕಂಡು ಬರುತ್ತವೆ. ನಾಣ್ಯಗಳು ಅಂತ ಹೇಳಿ ಅಂದ್ರೆ ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಹೇಳಿ ಕರಿತೀವಿ. ಸೊ ನಾಣ್ಯಗಳ ಅಧ್ಯಯನಕ್ಕೆ ನಾಣ್ಯಶಾಸ್ತ್ರ ಅಂತ ಹೇಳಿ ಕರಿತೀವಿ. ಪ್ರಾಚೀನ ಕಾಲದಲ್ಲಿ ಅಂದ್ರೆ ನಾಣ್ಯ ಬರೋದಕ್ಕೂ ಮುಂಚೆ ನಾವು ವಸ್ತು ವಿನಿಮಯ ಪದ್ಧತಿಯನ್ನ ಇದ್ ಮಾಡ್ತಾ ಇದ್ವಿ. ಹಾಗೆ ಗೋವುಗಳನ್ನ ಕೊಟ್ಟು ತಗೊಳ್ಳೋದಕ್ಕೆ ಯೂಸ್ ಮಾಡ್ತಾ ಇದ್ವಿ. ತದನಂತರದಲ್ಲಿ ನಾಣ್ಯ ಅಂತಂದು ಪರಿಚಯ ಆಗತ್ತೆ. ಸೊ ಮೊದಲನೇದಾಗಿ ಪಂಚಮಾರ್ಕಿನ ನಾಣ್ಯಗಳು ಚಲಾವಣೆಯಲ್ಲಿ ಬರ್ತವೆ. ಹಾಗೆ ಭಾರತದಲ್ಲಿ ಪ್ರಥಮವಾಗಿ ಚಿನ್ನದ ನಾಣ್ಯಗಳನ್ನ ಚಲಾವಣೆಗೆ ತಂದ ಕೀರ್ತಿ ಕುಶಾನರಿಗೆ ಸಲ್ಲತ್ತೆ ಅಂತ ಹೇಳ್ತೀವಿ. ಕುಶಾನರ ಎರಡನೇ ವಿಮಾಕಟ್ಪಿಸಸ್ ಅಂತ ಹೇಳ್ತೀವಿ. ಹಾಗೆ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸಿದಂತಹ ಶಾತವಾಹನರು ಚಿನ್ನ, ಬೆಳ್ಳಿ, ತಾಮ್ರದ ನಾಣ್ಯಗಳನ್ನ ಜಾರಿಗೆ ತಂದಿದ್ರು ಅಂತ ಹೇಳ್ಬೋದು. ನಾಣ್ಯಗಳ ಸಹಾಯದಿಂದ ನಾವು ರಾಜರ ಹೆಸರು ಇರ್ಬೋದು, ಆತನ ಬಿರುದು ಇರ್ಬೋದು, ಆತನ ವಂಶಾವಳಿ, ಆತನ ಕಾಲ, ಸಾಮ್ರಾಜ್ಯದ ವಿಸ್ತಾರ ಇರ್ಬೋದು, ಲಾಂಛನ, ಹಲವಾರು ವಿಷಯಗಳನ್ನ ನಾವು ಅಧ್ಯಯನ ಮಾಡಬಹುದು ಅಂತ ಹೇಳಿ.
ಸ್ಮಾರಕಗಳು ಅಂತ ಹೇಳಿ ಮಾನ್ಯುಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಇದು ಭಾರತೀಯ ಸಂಸ್ಕೃತಿಯ ಪ್ರತಿಬಿಂಬದಂತಿರುವ ಈ ಸ್ಮಾರಕಗಳು ಇತಿಹಾಸವನ್ನ ರಚನೆ ಮಾಡೋದಕ್ಕೆ ನಮ್ಗೆ ಬಹು ಉಪಯುಕ್ತ ಆಧಾರಗಳಾಗಿವೆ ಅಂತ ಹೇಳ್ಬೋದು. ಸ್ಮಾರಕ ಅಂತ ಹೇಳಿದ್ರೆ ಗತಕಾಲದ ಅವಶೇಷಗಳು ಅಂತ ಹೇಳಿ ಅಂತ. ಹರಪ್ಪ ಮತ್ತೆ ಮೊಹೆಂಜೊದಾರೋ ನಗರಗಳಲ್ಲೂ ಸಹ ನಮ್ಗೆ ಅಲ್ಲಿ ದೊರೆತಂತಹ ಅವಶೇಷಗಳೇನಿದ್ದಾವೆ, ಅಲ್ಲಿನ ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಆಭರಣಗಳಿರ್ಬೋದು, ಸ್ನಾನದ ಕುಳ, ಉಗ್ರಾಣ ಇತ್ಯಾದಿಗಳು ನಮ್ಗೆ ಹರಪ್ಪ ನಾಗರಿಕತೆಯ ಇತಿಹಾಸದ ಮೇಲೆ ಹೆಚ್ಚಿನ ಅಧ್ಯಯನ ಮಾಡೋದಕ್ಕೆ ಅನುಕೂಲವಾಯಿತು. ಹಾಗೆ ರಾಜ ಮಹಾರಾಜರು ನಿರ್ಮಿಸಿದಂತಹ ದೇವಾಲಯಗಳಿರ್ಬೋದು, ಕೋಟೆಗಳಿರ್ಬೋದು, ಅರಮನೆಗಳಿರ್ಬೋದು, ವಿಗ್ರಹಗಳಿರ್ಬೋದು, ಆಮೇಲೆ ಜೈನ ಬಸದಿಗಳಿರ್ಬೋದು, ಬೌದ್ಧರ ಸ್ತೂಪಗಳಿರ್ಬೋದು, ಕಟ್ಟಡಗಳು, ಸ್ತಂಭಗಳು, ಇವೆಲ್ಲ ಸ್ಮಾರಕ ಅವಶೇಷಗಳು ಅಂತ ಏನ್ ಕರಿತೀವಿ. ಇವು ಇತಿಹಾಸದ ಮೇಲೆ ಬೆಳಕನ್ನು ಚೆಲ್ಲತ್ತೆ. ನಮ್ಮಲ್ಲಿ ಒಂದು ಸಾಲಿದೆ, ಗುಡಿಯ ನೋಡಿರೋಣ ಅಂತ ಹೇಳಿ. ನಮ್ಗೆ ಆ ಗುಡಿ ಅಥವಾ ದೇವಾಲಯ ಅಂತಕ್ಕಂಥದ್ದು ಕಲೆ ಮತ್ತು ವಾಸ್ತುಶಿಲ್ಪವನ್ನ ತಿಳಿದುಕೊಳ್ಳೋದಿಕ್ಕಿರ್ಬೋದು, ನಮ್ಮ ಪ್ರಾಚೀನ ಕಾಲದ ಜನರು ಎಷ್ಟು ಪ್ರಾಮುಖ್ಯತೆಯನ್ನ ಈ ದೇವಾಲಯಗಳಿಗೆ ಕೊಟ್ರು ಎಂಬುದನ್ನು ಸಹ ನಾವು ತಿಳ್ಕೋಬಹುದು ಅಂತ ಹೇಳಿ. ಖುಜ್ರಾಹೋ ಮತ್ತೆ ಕೋನಾರ್ಕ್ನ ಸೂರ್ಯ ದೇವಾಲಯಗಳೇನಿದೆ, ಇಲ್ಲಿ ಕಾಣ್ತಕ್ಕಂಥದ್ದು ಮೇಲ್ಗಡೆ ಖುಜ್ರಾಹೋ ದೇವಾಲಯ, ಕೆಳ ಕಂಡು ಬರತಕ್ಕಂಥದ್ದು ಕೋನಾರ್ಕ್ನ ಸೂರ್ಯ ದೇವಾಲಯ ಅಂತ ಹೇಳಿ. ಈ ದೇವಾಲಯಗಳು ಏನಿದ್ದಾವೆ ಇದು ಜನರ ಶೃಂಗಾರ ಜೀವನಕ್ಕೆ ರಂಗಕನ್ನಡಿಯಂತಿದ್ದು, ಇದು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳಿ. ಬಹುಶಃ ಇಲ್ಲಿ ಹೋಗಕ್ಕಾಗದೆ ಇದ್ರು ಗೂಗಲ್ ಅಲ್ಲಿ ಸಿಗತ್ತೆ ನಮ್ಗೆ ಅದ್ಭುತವಾದಂತಹ ದೇವಾಲಯಗಳನ್ನ ಇವು ಅಂತ ಹೇಳಿ. ಹಾಗೆ ದಕ್ಷಿಣ ಭಾರತದ ಮಧುರೈ, ತಂಜಾವೂರು, ಕಂಚಿ, ಐಹೊಳೆ, ಬಾದಾಮಿ, ಪಟ್ಟದಕಲ್ಲು, ಬೇಲೂರು, ಹಳೇಬೀಡು, ಶ್ರವಣಬೆಳಗೊಳ, ಮಹಾಬಲಿಪುರಂ, ತಲಕಾಡು, ಶ್ರೀರಂಗಂ ಇವೆಲ್ಲ ದೇವಾಲಯಗಳೇನಿದ್ದಾವೆ ಇವು ಕಲೆ ಮತ್ತೆ ವಾಸ್ತುಶಿಲ್ಪದ ಸಂಕೇತಗಳಾಗಿವೆ ಅಂತ ಹೇಳಿ. ಹಾಗೆ ಅಜಂತ ಮತ್ತೆ ಎಲ್ಲೂರದ ಗುಹಾಂತರ ದೇವಾಲಯಗಳೇನಿದಾವೆ, ಕೇವ್ಸ್ ಅಂತ ಏನ್ ಕರಿತೀವಿ, ಅವು ಸಹ ನಮ್ಮ ಅವರ ಚಿತ್ರಕಲಾ ಪ್ರೇಮಕ್ಕೆ ಅವು ಕೊಟ್ಟಂತ ಸಾಕ್ಷಿಗಳಾಗಿವೆ ಅಂತ ಹೇಳಿ. ಹಾಗೆ ಸಾಹಿತ್ಯಾಧಾರಗಳಿಗೆ ಬಂದಾಗ ವೇದಗಳು ಅಂತದ್ದು, ವೇದಗಳು ನಮ್ಮಲ್ಲಿ ಅತಿ ಪ್ರಾಚೀನವಾದ ಗ್ರಂಥ ಅಂತ ಹೇಳಿ ಕರಿತೀವಿ. ಸೊ ವೇದಗಳ ಮೇಲೆ ರಚಿಸಿದಂತಹ ಅನುಬಂಧಗಳು ಅಥವಾ ವ್ಯಾಖ್ಯಾನಗಳನ್ನೇ ನಾವು ಬ್ರಾಹ್ಮಣಕಗಳು ಅಂತ ಹೇಳಿ ಕರಿತೀವಿ. ಸೊ ವೇದಗಳಲ್ಲಿ 4 ಇದೆ: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಹೇಳಿ. ಋಗ್ವೇದದ ಮೇಲೆ ಬ್ರಾಹ್ಮಣಕಗಳು ಅಂದಾಗ ಐತ್ತರೇಯ ಮತ್ತು ಕೌಶಿಕಿ ಬ್ರಾಹ್ಮಣಕಗಳು, ಯಜುರ್ವೇದದಲ್ಲಿ ತೈತ್ತರೇಯ, ಶತಪಥ ಬ್ರಾಹ್ಮಣಕಗಳು, ಸಾಮವೇದದಲ್ಲಿ ಜೈಮಿನಿ, ಚಾಂದೋಗ್ಯ ಬ್ರಾಹ್ಮಣಕಗಳು, ಅಥರ್ವಣ ವೇದಕ್ಕೆ ಬಂದಾಗ ಗೋಪದ್ ಬ್ರಾಹ್ಮಣಕಗಳು ಅಂತ. ಹಾಗೆ ಸಾವಿತ್ರಿ ದೇವರನ್ನು ಕುರಿತಾದಂತ ಒಂದು ಸುಪ್ರಸಿದ್ಧ ಗಾಯತ್ರಿ ಮಂತ್ರ ಸಹ ನಮಗೆ ಋಗ್ವೇದದಲ್ಲಿ ಕಂಡು ಬರುತ್ತೆ. ಅದ್ರ ಜೊತೆಗೆ ನಮ್ಗೆ ಪುರಾಣಗಳಿರ್ಬೋದು, ಬ್ರಾಹ್ಮಣಕಗಳು, ಅರಣ್ಯಕಗಳು, ಉಪನಿಷತ್ತುಗಳು, ಮಹಾಕಾವ್ಯಗಳು ಕಂಡು ಬರುತ್ತೆ. ಬೌದ್ಧ ಸಾಹಿತ್ಯಕ್ಕೆ ಬಂದಾಗ ನಾಗಸೇನನ ಮಿಲಿಂದ ಪನ್ಹ, ಅಶ್ವಘೋಷನ ಬುದ್ಧ ಚರಿತ, ನಾಗಾರ್ಜುನನ ಮಹಾಯಾನ ಸೂತ್ರ, ವಸುಮಿತ್ರನ ಮಹಾವಿಭಾಷ, ಸಿಂಹಳದ ಬೌದ್ಧ ಗ್ರಂಥಗಳಾದ ದೀಪವಂಶ ಮತ್ತೆ ಮಹಾವಂಶ, ಬುದ್ಧನ ಜಾತಕ ಕಥೆಗಳು. ಹಾಗೆ ಜೈನ ಸಾಹಿತ್ಯಕ್ಕೆ ಬಂದಾಗ ಜೈನ ಸಾಹಿತ್ಯ ಸಹ ಪ್ರಾಕೃತ ಮತ್ತೆ ಅರ್ಧಮಾಗಧಿ ಭಾಷೆಯಲ್ಲಿ ನಮಗೆ ಕಂಡುಬರುತ್ತೆ. ಜೈನ ವಿದ್ವಾಂಸರು 14 ಪರ್ವಗಳು, 12 ಅಂಗಗಳು, 12 ಉಪಾಂಗಗಳನ್ನ, 10 ಪ್ರಕರಣಗಳನ್ನ, 4 ಸೂತ್ರಗಳನ್ನ ರಚಿಸಿದ್ದಾರೆ. ಹಾಗೆ ಭದ್ರಬಾಹುವಿನ ಜೈನ ಕಲ್ಪಸೂತ್ರ ಇರ್ಬೋದು, ಆದಿಕವಿ ಪಂಪ ಏನಿದ್ದಾನೆ ಈತನ ವಿಕ್ರಮಾರ್ಜುನ ವಿಜಯ, ರನ್ನನ ಗದಾಯುದ್ಧ, ಜನ್ನನ ಯಶೋಧರ ಚರಿತೆ. ಹಾಗೆ ಐತಿಹಾಸಿಕ ಸಾಹಿತ್ಯದಲ್ಲಿ ಕಲ್ಹಣನ ರಾಜತರಂಗಿಣಿ, ಪಾಣಿನಿನ ಅಷ್ಟಾಧ್ಯಾಯಿ, ಕೌಟಿಲ್ಯನ ಅರ್ಥಶಾಸ್ತ್ರ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಕಾಳಿದಾಸನ ರಘುವಂಶ, ಮಾಳವಿಕಾಗ್ನಿ ಮಿತ್ರ, ಅಭಿಜ್ಞಾನ ಶಾಕುಂತಲ, ಮೇಘದೂತ, ಕುಮಾರ ಸಂಭವ ಅಂತ ಹೇಳಿ. ಹಾಗೆ ವೈಜ್ಞಾನಿಕ ಸಾಹಿತ್ಯಕ್ಕೆ ಬಂದಾಗ ಪ್ರಾಚೀನ ಕಾಲದಲ್ಲಿ ಭಾರತೀಯರು ವೈಜ್ಞಾನಿಕ ಮನೋಭಾವನೆಯನ್ನ ಮೈಗೂಡಿಸಿಕೊಂಡಿದ್ರು ಅಂತ ನೋಡ್ಬೋದು. ಅವರು ಖಗೋಳಶಾಸ್ತ್ರ ಇರ್ಬೋದು, ಗಣಿತ ಶಾಸ್ತ್ರ, ಜ್ಯೋತಿಷ್ಯ ಮೊದಲಾದ ವಿಷಯಗಳ ಕುರಿತು ಅಪೂರ್ವವಾದ ಗ್ರಂಥವನ್ನ ಇವರು ರಚಿಸಿದ್ದಾರೆ. ಆರ್ಯಭಟಿಯಂ, ಸೂರ್ಯ ಸಿದ್ಧಾಂತ ಅಂತ ಹೇಳಿ. ಹಾಗೆ ವರಹ ಮಿಹಿರನ ಬೃಹತ್ ಸಂಹಿತೆ, ಬೃಹತ್ ಜಾತಕ, ಲಘು ಜಾತಕ ಇವನ್ನ ಜ್ಯೋತಿಷ್ಯ ಗ್ರಂಥಗಳು ಅಂತ ಹೇಳಿ ಕರಿತೀವಿ.
ಭಾರತೀಯ ಸಾಹಿತ್ಯಕ್ಕೆ ಬಂದಾಗ ಪತಂಜಲಿಯ ಮಹಾಭಾಷ್ಯ, ಇದನ್ನ ಯೋಗಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರಿತೀವಿ. ಚರಕ ಸಂಹಿತೆ ಆಧುನಿಕ ವೈದ್ಯಶಾಸ್ತ್ರದ ಜನಕ ಅಂತ ಹೇಳಿ ಕರಿತೀವಿ. ಧನ್ವಂತರಿಯ ಆಯುರ್ವೇದ ನಿಘಂಟು, ಇದನ್ನ ಆಯುರ್ವೇದ ಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರೀಲಾಗುತ್ತೆ. ಹಾಗೆ ವಾಗ್ಭಟದ ಅಷ್ಟಾಂಗ ಸಂಗ್ರಹ. ಇನ್ನ ಪ್ರಾದೇಶಿಕ ಸಾಹಿತ್ಯಕ್ಕೆ ಬಂದಾಗ ಹಾಲರಾಜನ ಗಾಥಾ ಸಪ್ತಶತಿ, ಶ್ರೀ ವಿಜಯನ ಕವಿರಾಜ ಮಾರ್ಗ ನಾವ್ ನೋಡ್ತೀವಿ. ಕಾವೇರಿ ಎಂತಮ್ಮ ಗೋದಾವರಿ ಮಿರ್ಪ ನಾಡೆ ಕನ್ನಡ ನಾಡು ಅಂತ ಹೇಳಿ ಒಂದು ಕರ್ನಾಟಕದ ಗಡಿಯದಾದ ಈ ಕವಿರಾಜ ಮಾರ್ಗದಲ್ಲಿ ತಿಳಿಸಿದ್ದಾರೆ. ಹಾಗೆ ಇಳಂಕೋ ಅಡಿಗಳ್ ಅವರ ಶಿಲಪಾಧಿಕಾರಂ ಅಂತ ಹೇಳಿ, ಸತನವರವರ ಮಣಿಮೆಕ್ಕಲೈ, ತಿರುವಳ್ಳುವರನ್ನ ತಿರುಕುರುಳು, ಇವು ಸಂಗಮ ಸಾಹಿತ್ಯದಲ್ಲಿ ಬರ್ತವೆ. ಹಾಗೆ ವಿದೇಶಿ ಸಾಹಿತ್ಯ ಅಂದಾಗ ಭಾರತದ ಇತಿಹಾಸದ ಮೇಲೆ ಬೆಳಕು ಚೆಲ್ಲತಕ್ಕಂತ ವಿದೇಶಿ ಪ್ರವಾಸಿಗರ ಬರವಣಿಗೆಗಳು. ಅವರು ಭಾರತಕ್ಕೆ ಬಂದಾಗ ಭಾರತದಲ್ಲಿ ಇರ್ತಕ್ಕಂತಹ ಏನು ತಾವು ಕಣ್ಣಾರೆ ಕಂಡಿದ್ದನ್ನು ದಾಖಲಿಸಿದ್ದಾರೆ ಅಂತ ಹೇಳಿ. ಅದರಲ್ಲಿ ಗ್ರೀಕರ ಬರವಣಿಗೆಗಳು. ಇತಿಹಾಸದ ಪಿತಾಮಹ ಅಂತ ಏನ್ ಕರಿತೀವಿ ಹೆರೋಡಟಸ್, ಈತ ಹಿಸ್ಟೋರಿಸ್ ಅಂತಕ್ಕಂತಹ ಗ್ರಂಥದಲ್ಲಿ ಡೇರಿಯಸ್ ಅಂತಕ್ಕಂಥವನು ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯಗಳನ್ನ ಪರ್ಷಿಯನ್ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡ ವಿಷಯವನ್ನ ಅದು ತಿಳಿಸಿದ್ದಾರೆ. ಹಾಗೆ 326ರಲ್ಲಿ ಕ್ರಿಸ್ತಪೂರ್ವ 326ರಲ್ಲಿ ಅಲೆಕ್ಸಾಂಡರ್ ಏನಿದ್ದಾರೆ ಈತ ಭಾರತದ ಮೇಲೆ ಕೈಗೊಂಡಿದ್ದ ದಂಡಯಾತ್ರೆಯ ವಿಷಯ ಸಹ ಗ್ರೀಕರ ಬರವಣಿಗೆಯಿಂದ ನಮಗೆ ತಿಳಿಯುತ್ತೆ. ಹಾಗೆ ಪ್ಲಿನಿಯ ನ್ಯಾಚುರಲ್ ಹಿಸ್ಟ್ರಿ ಇರ್ಬೋದು. ಹಾಗೆ ಗ್ರೀಕ್ ವಿದ್ವಾಂಸರು ಮತ್ತು ಪ್ರವಾಸಿಗರಾದ ಅರೇಯನ್ ಇರ್ಬೋದು, ಸ್ಟ್ರಾಬೋ ಇರ್ಬೋದು, ವಿಂಟಸ್, ಕರ್ಟಿಯಸ್ ಇರ್ಬೋದು, ಪ್ಲೀನಿ, ನಿಯಾರ್ಕಸ್, ಜಸ್ಟಿನ್, ಟಾಲೆಮಿ, ಇವರೆಲ್ಲ ಸಹ ತಮ್ಮ ಬರವಣಿಗೆಯಲ್ಲಿ ಹೇಳ್ತಾರೆ ಭಾರತದ ರಾಜಕೀಯ ಪರಿಸ್ಥಿತಿ ಹೇಗಿತ್ತು, ಭೌಗೋಳಿಕ ಪರಿಸ್ಥಿತಿ ಹೇಗಿತ್ತು, ಇಲ್ಲಿನ ಜನಜೀವನ, ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯಗಳಲ್ಲಿರುವಂತಹ ಗಣರಾಜ್ಯಗಳು ಏನು ಇದ್ದಾವೆ ಇವುಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಹಾಗೆ ಟಾಲೆಮಿ ಅಂತಕ್ಕಂಥವನು ಗ್ರೀಕರ ಭೂಗೋಳ ಶಾಸ್ತ್ರಜ್ಞ ಆಗಿದ್ದ. ಈತ ತನ್ನ ಭೂ ವಿವರಣೆ ಅಂತಕ್ಕಂತಹ ಗ್ರಂಥದಲ್ಲಿ ಹೇಳ್ತಾನೆ ಪ್ರಾಚೀನ ಭಾರತದ ಭೌಗೋಳಿಕ ವಿವರಣೆಯನ್ನ ಈತ ನೀಡಿದ್ದಾನೆ. ಹಾಗೆ ಕರ್ನಾಟಕದ ಹಲವು ಭಾಗಗಳನ್ನು ಸಹ ಹೆಸರಿಸಿದ್ದಾನೆ ಅಂತ ಹೇಳಲಾಗುತ್ತೆ. ಬನವಾಸಿಯನ್ನ ಬೈಜಾಂಟಿಯನ್ ಅಂತ ಹೇಳಿ ಕರೆದಿದ್ದಾರೆ. ಇದಲ್ಲದೆ ಮುದಗಲ್ ಇರ್ಬೋದು, ಐಹೊಳೆ, ಬಾದಾಮಿ, ಪುನ್ನಾಟ ಇವುಗಳ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಭಾರತಕ್ಕೆ ಬಂದಂತಹ ಚೀನಿಯರು ಅಂತ ಹೇಳಿ ಇವರು ಬರವಣಿಗೆಗಳಲ್ಲಿ ಭಾರತದ ಬಗ್ಗೆ ಉಲ್ಲೇಖವನ್ನ ಮಾಡ್ತಾರೆ. ಅದರಲ್ಲಿ ಪಾಹಿಯನ್ ಇರ್ಬೋದು, ಈತನ ಕೃತಿ ಗೋಕುಕಿ, ಹುಯೆನ್ಸಾಂಗ್ನ ಸಿಯುಕಿ, ಇತ್ಸಿಂಗನ ಎ ರೆಕಾರ್ಡ್ ಆಫ್ ದಿ ಬುದ್ಧಿಸ್ಟ್ ರಿಲಿಜಿಯನ್ ಆಫ್ ಪ್ರಾಕ್ಟೀಸ್ ಇನ್ ಇಂಡಿಯಾ ಅಂಡ್ ಮಲೈ ಆರ್ಕಿಫಿಲಾಗೋ ಅಂತ ಹೇಳಿ ಪ್ರವಾಸ ಕಥನ ಇರ್ಬೋದು. ಹಾಗೆ ಅರಬ್ಬರ ಬರವಣಿಗೆಗಳು ಬಂದಾಗ ಅಲ್ಬುರಾನಿಯ ಕಿತಾಬುಲ್ ಹಿಂದ್, ಫಿರ್ದೂಸಿಯ ಶಾನಾಮ, ಇಬ್ನ ಬತೂತನ ತಾರಿಕಿ ರೆಹ್ಲಾ ಅಂತ. ಮತ್ತೆ ಮೆಗಸ್ತನಿಸನ ಇಂಡಿಕಾ ಈತ ಗ್ರೀಕರ ರಾಯಭಾರಿಯಾಗಿರ್ತಾನೆ. ಹಾಗೆ ಸುಲೈಮಾನ್ ರಾಷ್ಟ್ರಕೂಟ ಸಾಮ್ರಾಜ್ಯಕ್ಕೆ 8ನೇ ಶತಮಾನದಲ್ಲಿ ಭೇಟಿಯನ್ನು ಕೊಟ್ಟಿದ್ದ. ಅಬ್ದುಲ್ ರಜಾಕ್ ಅಂತವನು ಈತ ಪರ್ಷಿಯಾದ ರಾಯಭಾರಿ, ವಿಜಯನಗರದ 2ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿರ್ತಾನೆ. ನಾವು ಮೊದಲಿಂದ ಪುರಾತತ್ವ ಆಧಾರಗಳು ಮತ್ತೆ ಸಾಹಿತ್ಯ ಆಧಾರಗಳು ಅಂತ ಹೇಳಿ ನೋಡ್ಕೊಂತ ಬಂದ್ವಿ. ಈ ಆಧಾರಗಳು ನಮಗೆ ಇತಿಹಾಸವನ್ನ ಅಥೆಂಟಿಕ್ ಆಗಿ ನಾವು ಸ್ಟಡಿ ಮಾಡೋದಿಕ್ಕೆ ಅಥವಾ ಅಧ್ಯಯನ ಮಾಡೋದಿಕ್ಕೆ ಏನಾಗತ್ತೆ ಬಹುಮುಖ್ಯವಾದ ಪಾತ್ರವನ್ನ ವಹಿಸ್ತವೆ. ಇಲ್ಲ ಅಂದ್ರೆ ಆಧಾರಗಳಿಲ್ಲ ಅಂದ್ರೆ ಇತಿಹಾಸ ಅಂತಕ್ಕಂಥದ್ದು ಒಂದು ಕಟ್ಟುಕತೆ ಆಗ್ಬಿಡತ್ತೆ. ಹಾಗಾಗಿ ಆಧಾರಗಳು ಅಂತಕ್ಕಂಥದ್ದು ಇತಿಹಾಸವನ್ನ ಅಧ್ಯಯನ ಮಾಡೋದಿಕ್ಕೆ ಬಹುಮುಖ್ಯ ಆಗತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು, ಧನ್ಯವಾದಗಳು.